ಓಕೆ, ಏನಂತಂದ್ರೆ ಇವತ್ತು ಲವ್ ಮುದ್ದು ಕರ್ನಾಟಕ ರಾಜ್ಯದ ರಿಲೀಸ್ ಆಗಿದೆ. ಮೊದಲನೇ ಶೋ ಆಯಿತು, ಅದ್ಭುತವಾದ ಪ್ರತಿಕ್ರಿಯೆ. ಇದಕ್ಕಿಂತ ಮುಂಚೆ ಐ ಥಿಂಕ್ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೀವು ನೋಡ್ತಾನೆ ಇರ್ತೀರಾ. ಇದೊಂದು ರಿಯಲ್ ಲೈಫ್ ಸ್ಟೋರಿ ಅಂತ ನಿಮಗೆ ಗೊತ್ತಾಗ್ತಿದೆ. ಒಂದು ನೈಜ ಘಟನೆ ಮೇಲೆ ಮಾಡಿರುವಂಥ ಚಿತ್ರ ಇದು. ಆಲ್ರೆಡಿ ಸಾಕಷ್ಟು ಜನಕ್ಕೆ ಲವ್ ಮುದ್ದು ಸಿನಿಮಾ ರಿಲೀಸ್ ಆಗ್ತಿದೆ. ಲವ್ ಮುದ್ದು ಸಿನಿಮಾ ಇದೊಂದು ರಿಯಲ್ ಸ್ಟೋರಿ ಅಂತ ಗೊತ್ತಾಗಿದೆ. ನೀವು ಕೊಟ್ಟಂಥ ಪ್ರತಿಯೊಂದು ಲೈಕ್ ಇದೆಲ್ಲ, ಪ್ರತಿಯೊಂದು ಕಮೆಂಟ್, ಪ್ರತಿಯೊಂದು ಶೇರ್ ಇದೆಲ್ಲ ಸರ್, ಅದೆಲ್ಲ ಪ್ರತಿಯೊಂದು ಹೆಜ್ಜೆ ಆಗಿ ಥಿಯೇಟರ್ ಹತ್ರ ಬಂದು ಈ ಸಿನಿಮಾ ನೋಡಿ ನಮ್ಮ ಹರಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೆ ಮುಟ್ಟೆ ಮುಟ್ಟಿದೆ. ಧನ್ಯವಾದ. ನಮ್ದು ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಆಗಿದೆ. ಸೊ ಸಿನಿಮಾ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಮ್ಮ ಸಿನಿಮಾ ಆಗುತ್ತೆ. ನಿಮಗೆ ಜೆನ್ಯೂನಾಗಿ ಸಿನಿಮಾ ನೋಡಿ ಏನು ಅನಿಸುತ್ತೆ ಅದನ್ನು ರಿವ್ಯೂ ಮುಖಾಂತರ ಬರೆದು ಅವ್ರ ವಿಡಿಯೋ ಹಾಕಿ ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೇನ್ ಆಡಿಯನ್ಸು ಇವಾಗ ಏನು ನಿನ್ನೆ ಪ್ರೀಮಿಯರ್ ಶೋ ಆಗಲಿ ಇವಾಗಲಿ ಜನಗಳು ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ. ಇದೊಂದು ಫೀಲ್ ಗುಡ್ ಅಲ್ಲ, ಫೀಲ್ ಬೆಟರ್ ಆಗೋ ಸಿನಿಮಾ. ಎಲ್ಲರಿಗೂ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಅಷ್ಟೇ ಫನ್ನೂ ಇದೆ, ಎಲ್ಲ ಥರ ಆಸ್ಪೆಕ್ಟ್ ಇದೆ. ಆರಾಮ್ಸೆ ನೀವೆಲ್ಲ ಮುದ್ದುಗಳ ಜೊತೆ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ನೋಡೋ ಸಿನಿಮಾ ಇದು. ನಮ್ಮ ಹೀರೋ ಕೊಡಪ್ಪ ಸೈಲೆಂಟ್ ಆಗಿರಿ ದಯವಿಟ್ಟು. ವೀಕ್ಷಕರೇ ನಮಸ್ಕಾರ. ಲವ್ ಮುದ್ದು ಸಿನಿಮಾ ನಮ್ಮ ಕೆಮಿಸ್ಟ್ರಿ ಆಫ್ ಕರಪ್ಪ ಡೈರೆಕ್ಟರ್ ಮಾಡಿರುವಂಥದ್ದು. ರೇಷ್ಮಾ ಅವರು ಈ ಸಿನಿಮಾದ ನಾಯಕಿ. ಸಿದ್ದು ಅವರು ನಾಯಕ ನಟ. ಆಮೇಲೆ ನಮ್ಮ ಕುಂಕಣ್ಣ ನೋಡಿದ್ರೆ ಫಸ್ಟ್ ಹಾಫಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಅನಿರುದ್ಧ ಶಾಸ್ತ್ರಿ ಅಂತ ಹೇಳಿ ಹಾಡುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೀರೆಕಾರ್ಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ವಿಶೇಷವಾದ ಲವ್ ಸ್ಟೋರಿ ಅಂತ ಹೇಳಿ ನಿಮ್ಗೆ ಆಗಲೇ ಗೊತ್ತಾಗಿದೆ. ಇದೆಲ್ಲ ಮಾರ್ನಿಂಗ್ ಶೋ ನೋಡಿದ್ದೀರಿ, ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀವಿ. ಒಳ್ಳೆ ಚಿತ್ರಗಳಿಗೆ ಸಪೋರ್ಟ್ ಮಾಡ್ತೀರಿ ಅಂತ ನಮಗೆ ಗೊತ್ತು. ದಯವಿಟ್ಟು ನೀವು ಎಷ್ಟು ದಿನ ಜೊತೆಲಿ ಇರ್ತೀರಿ ನಾವು ಅಷ್ಟು ದಿನ ಚೆನ್ನಾಗಿರ್ತೀವಿ. ನಿಮ್ಮ ಆಶೀರ್ವಾದಗಳು ಮುಖ್ಯ ನಮಗೆ. ಇದನ್ನು ಚೆನ್ನಾಗಿ ಪ್ರಮೋಟ್ ಮಾಡಿ. ಏನು ಅನ್ನಿಸ್ತು ಅಂಥೇಳಿ ಸಿನಿಮಾ ನೋಡೋದು ಆಡಿಯನ್ಸನ್ನು ಕೇಳಿ. ನಾವು ಮಾತಾಡೋಕ್ಕಿಂತ ಅವ್ರು ಮಾತಾಡಿದ್ರೆ ಒಳ್ಳೆಯದು. ಏನಂದರೆ ಸಿನಿಮಾ ತಂಡದಿಂದ ಒಂದನ್ನು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆಲ್ಲ ಅಂದ್ಬಿಟ್ಟು ನಾನು ಈ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬ ಒಳ್ಳೆ ಸಿನಿಮಾ ಆಗಿದೆ. ದಯವಿಟ್ಟು ಪ್ರಮೋಷನ್ ಚೆನ್ನಾಗಿ ಮಾಡಿ, ಹೇಳಿ 4 ಜನಕ್ಕೆ ಹೇಳಿ ಒಳ್ಳೆ ಸಿನಿಮಾ ಇದು, ಹೋಗಿ ನೋಡಿ ಅಂತ ಹೇಳಿ. ನಮಗೆಲ್ಲ ನಿಮ್ಮ ಸಪೋರ್ಟ್ ಬೇಕು. ನಮಸ್ಕಾರ. ನಮ್ಮ ಇಲ್ಲಿ ತುಂಬ ಖುಷಿ ಆಗ್ತಾಯಿದೆ. ಒಳ್ಳೆ ರಿಪೋರ್ಟು, ಆಮೇಲೆ ಜನದ ರಿಯಾಕ್ಷನ್ಸು. ನಾವೇನು ಬರವಣಿಗೆ ಮಾಡ್ಬೇಕಾದ್ರೆ ಆ ಸ್ಕ್ರಿಪ್ಟು ಪ್ರಿಪ್ರೇಷನಲ್ಲಿ ಒಂದೇನು ಅಂದ್ಕೊಂಡಿರ್ತೀವಿ, ಈ ವಿಷಯ ವರ್ಕ್ ಆಗುತ್ತೆ, ಈ ವಿಷಯ ವರ್ಕ್ ಆಗುತ್ತೆ, ಅದು ತುಂಬ ವರ್ಕ್ ಆಗ್ತಿದೆ. ಸೊ ಜೈ ಗುರುದೇವ್. ಬೇರೆ ಥರ ತುಂಬ ಸಮಾಧಾನಗಳಿದೆ ಸಿನಿಮಾ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಕನ್ನಡ ಜನತೆ. ಹಂಗೆ ಒಳ್ಳೆ ಸಿನಿಮಾ ಮಾಡಿದ್ರೆ ಗೆದ್ದೇ ಗೆಲ್ಲಿಸ್ತೀರಾ ಅನ್ನೋದೊಂದು ಪ್ರೂವ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸರ್, ಒಂದು ವಿಚಾರ ಏನಂದ್ರೆ ಇಲ್ಲಿವರೆಗೂ ನೀವು ಮಾಡಿರೋ ಜಾನರ್ಗಿಂತನೂ ಇದೊಂಥರ ಬೇರೆನೇ ಥರ ಜಾನರ್. ಈ ಧೈರ್ಯ ಬಂದಿದ್ದು ಯಾಕೆ, ಅದು ಹೇಗೆ ಸರ್? ಇಲ್ಲ, ಪ್ರತಿ ಸಿನಿಮಾನು ಚೇಂಜ್ ಓವರ್ ಟ್ರೈ ಮಾಡಬೇಕು. ನಿರ್ದೇಶಕನದು ಹಂಬಲ ಆಗಿರುತ್ತೆ. ಸೊ ಇದು ಒಂದು ನಾನು ರೀಲ್ಸಲ್ಲಿ ಇದೊಂದು ವಿಷಯ ನೋಡಿದ್ದು. ಸೊ ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಈ ಸಿನಿಮಾ ಮಾಡಬೇಕು ಅನ್ನಿಸ್ತು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದೆಲ್ಲ ಪರ್ಮಿಷನ್ಸ್ಗಳು ತೊಗೊಂಡು ಅವ್ರ ಹತ್ರ ವಿಷುವಲ್ ತಿಳ್ಕೊಂಡಿದ್ದೀನಿ, ಹೆಂಗೆ ಸಿನಿಮ್ಯಾಟಿಕ್ ಕನ್ವರ್ಟ್ ಮಾಡಬೇಕು, ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಇದು ಹೆಂಗೇನೆ ದೇವ್ರ ದಯೆಯಿಂದ ನೀಟಾಗಿ ಎಲ್ಲ ಆಗ್ತಾ ಬಂದ್ಬಿಡ್ತು. ನಾವು ಪ್ರಯತ್ನಕ್ಕೆ ಹೆಚ್ಚಾಗಿ ದೇವ್ರ ಫಲ ಅಂತಾರಲ್ಲ, ಅದೇ ಥರ ಇವತ್ತೊಂದು ಸಕ್ಸಸ್ಸು. ಇದೆಲ್ಲ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎಲ್ಲ ಖುಷಿ ಏನಪ್ಪ ಅಂದರೆ ಈ ಟ್ರೇಲರಿಂದ ಹಿಡಿದು ಎಲ್ಲ ಟ್ರೆಂಡಿಂಗಲ್ಲಿ ಬರ್ತಾ ಇದೆ. ಬುಕ್ ಮೈ ಶೋ ಸರ್ಚಿಂಗಲ್ಲಿ ಲವ್ ಯು ಮುದ್ದು ಸಿನಿಮಾ ಟ್ರೆಂಡಲ್ಲಿದೆ. ಸೊ ಇದನ್ನೆಲ್ಲ ನೋಡಿದಾಗ ನಾರ್ಮಲಿ ಬಂದಂಥವ್ರು ನಾವು ಒಂದು ಸ್ಟಾರ್ ಥರ ಬಿಹೇವ್ ಫೀಲ್ ಆಗ್ತಾ ಇದೆ. ಅದೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕನ್ನಡ ಜನತೆಗೆ. ಒಳ್ಳೆ ಸಿನಿಮಾ ಯಾವುದು ಕೈ ಬಿಡಲ್ಲ ಅನ್ನೋದು ಪ್ರೂವ್ ಆಯಿತು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾವು ನಮ್ಮ ಈ ಒಂದು ಕನ್ನಡ ಚಲನಚಿತ್ರನ ಈ ಬಗೆಯಲ್ಲಿ ಗೆಲ್ಸ್ಕೊಡ್ತಾ ಇರೋಂಥ ಕನ್ನಡ ಪ್ರೇಕ್ಷಕರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಾಗುತ್ತೆ. ನಾವು ಇದೇ ಮೊದಲನೇ ಚೊಚ್ಚಲ ನಮ್ಮದೊಂದು ಕನ್ನಡ ಸಿನಿಮಾ ಮಾಡಿದ್ದು. ಈ ಚಿತ್ರಕ್ಕೆ ಈ ಒಂದು ಕಥೆನ ಏನಕ್ಕೆ ಇಟ್ಕೊಂಡಿದ್ದು ಅಂತಂದರೆ ನಮ್ಮ ನಿರ್ದೇಶಕರು ಇದಕ್ಕೆಲ್ಲ ಕಾರಣ. ಕುಮಾರ್ ಅವರು ಈ ಒಂದು ಕಥೆದ ನಾನು ತೋರಿಸಿದ ತಕ್ಷಣವೇ ನಮ್ಗೆ ಆ ಜೋಡಿಗೆ ಏನಾದರೂ ಒಂದು ಕೊಡಬೇಕು ಅಂತ ಅನಿಸ್ತಾ ಇತ್ತು. ಏನು ಕೊಟ್ಟರೆ ಅವ್ರಿಗೆ ಅವ್ರ ಹತ್ರ ನಾನು ಕುಮಾರನ್ಗೆ ಹೇಳಿದ್ದು, ನಾವು ಮಹಾರಾಷ್ಟ್ರಕ್ಕೆ ಹೋಗೋರು ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಬರಮ್ಮ ನೋಡ್ಕೊಂಡು ಅಂತ ಹೇಳಿದ್ದು. ಅಂದರೆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದಿದ್ದು. ಅವಾಗ ಅವ್ರಿಗೆ ನಾವು ಅನಿಸಿದ್ದು, ಇವ್ರಿಗೆ ಏನಾರ ಒಂದು ಕಾಣಿಕೆ ಅಂತ ಕೊಡಬೇಕಾದ್ರೆ ಇವ್ರು ಜೀವಂತವಾಗಿದ್ದಾಗೇ ಇವರು ಈ ಒಬ್ಬ ಪ್ರೇಮಿ ಹೆಂಗಿರ್ತಾನೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋ ಒಂದು ಆ ಒಂದು ಉದ್ದೇಶದಿಂದ ನಿರ್ದೇಶಕರು ತುಂಬ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಕಟ್ಕೊಟ್ಟಿದ್ದಾರೆ. ಕನ್ನಡ ಜನತೆ ನಮ್ಮನ್ನು ಗೆಲ್ಲಿಸಿದ್ದಾರೆ. ಮೊದಲನೇದಾಗಿ ಕನ್ನಡ ಚಿತ್ರ ಗೆದ್ದಿದೆ.
ಕನ್ನಡ ಪ್ರೇಕ್ಷಕರು ಆದಷ್ಟು ಜಾಸ್ತಿ ಬಂದು ಸಿನಿಮಾ ಥಿಯೇಟ್ರಲ್ಲಿ ಈ ಒಂದು ನಮ್ಮ ಚಲನಚಿತ್ರ ವೀಕ್ಷಣೆ ಮಾಡಿ ನಮ್ಮನ್ನು ಗೆಲ್ಸ್ಕೊಡ್ಬೇಕು. ನಾನು ಅವತ್ತು ಕೂಡ ಹೇಳಿದ್ದೆ, ಈ ಸಿನಿಮಾ ತುಂಬ ಅದ್ಭುತವಾದಂಥ ಒಂದು ನಿಮ್ಮ ಕಣ್ಣಲ್ಲಿ ಒಂದು ಸಣ್ಣ ನೀರನ್ನ ತರಿಸ್ಲಿಲ್ಲ ಅಂದರೆ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ನಗುವನ್ನು ತರಿಸ್ಲಿಲ್ಲ ಅಂದರೆ, ನಾನು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ನೀವು ಏನು ಹಣ ಖರ್ಚು ಮಾಡಿರ್ತೀರೋ ಆ ಹಣಕ್ಕೆ ನಾನು ವಾರಸ್ದಾರನಾಗಿರ್ತೀವಿ, ವಾಪಸ್ ನಿಮಗೆ ಮಾಡ್ತೀನಿ ಅಂತ ಹೇಳ್ತೇನೆ. ನಾವು ಇವತ್ತು ಚಿತ್ರರಂಗ ನಮ್ಮನ್ನು ಕನ್ನಡ ಪ್ರೇಕ್ಷಕರು ತುಂಬ ಮೆಚ್ಕೊಂಡಿದ್ದಾರೆ. ಅದಕ್ಕೆ ಕಾರಣೀಭೂತರಾದಂಥ ಎಲ್ಲ ನಮ್ಮ ಹಿರಿಯ ಕಲಾವಿದರು, ಡೈರೆಕ್ಟ್ರು ಮತ್ತು ನಟರು, ಇವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಸಂಸ್ಥೆಯಿಂದ ಈ ಥರದೊಂದು ಚಲನಚಿತ್ರ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಮೊನ್ನೆ ದಿನ ಮಹಾರಾಷ್ಟ್ರದ ಏನು ನಮ್ಮ ಲವರ್ಸ್ ಜೋಡಿಗಳು ಬಂದಿದ್ರಲ್ಲ, ಆಕೆನ ಒಂದು ಮಾತು ಕೇಳಿದೋ ನಾವು, ಇವ್ರು ಯಾರು, ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೋ. ಅವ್ರೊಂದು ಮಾತು ಹೇಳಿದ್ರಲ್ಲಿ, ಇವರು ನನ್ನ ತಾಯಿ ಅಂತ ಹೇಳಿದ್ರು. ಗಂಡನ್ನ ತಾಯಿ ಅಂತ ಹೇಳೋದೈತಲ್ಲ, ಅದು ನನಗೆ ತುಂಬ ಏನೋ ಒಂಥರ ಬೇರೆ ಥರ ಫೀಲಿಂಗ್ ಬಂದ್ಬಿಡ್ತದೆ. ಯಾಕೆಂದರೆ ಗಂಡನ್ನ ಗಂಡ ಅಂತ ಹೇಳಿದ್ರೆ ಸ್ನೇಹಿತ ಅಂತಾರೆ. ಆಕೆ ಹೇಳಿದ ಮಾತು, ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದಿದ ತಕ್ಷಣ ಆಕೆ ಹೇಳಿದ್ದು ನನಗೆ, ಇವ್ರು ನಮ್ಮ ಅಮ್ಮ ಅಂತ ಹೇಳಿದ್ರು. ಗಂಡನ ಅಮ್ಮ ಅನ್ನೋ ಪದ ಆಯ್ತಲ್ಲ, ಅದು ನನಗೆ ತುಂಬ ಹಿಡಿದಿಟ್ಕೊಂಡ್ಬಿಡ್ತು. ಕನ್ನಡ ಪ್ರೇಕ್ಷಕರಿಗೆ ಬಂದು ದಯವಿಟ್ಟು ಪಿಕ್ಚರ್ ನೋಡಿ, ನಿಮ್ಮ ಅನಿಸಿಕೆಗಳು ಏನಾಯ್ತೋ ಅದನ್ನು ನೀವು ಅಭಿಪ್ರಾಯನ ವ್ಯಕ್ತಪಡಿಸಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಸರ್, ಈ ಹಿಂದೆ ಯಾವುದೂ ನೀವು ಸಿನಿಮಾ ಮಾಡಿಲ್ಲ. ಕಾರಣ ಧೈರ್ಯ ಬರಬೇಕಾದ್ರೆ ಒಂದು ನಮ್ಮ ಸ್ನೇಹಿತರು, ನಮ್ಮೂರಿನ ಮಗ ಆದಂಥ ಕುಮಾರ್ ನಿರ್ದೇಶಕರು, ನಾವಿಬ್ಬರು ಒಂದೇ ಊರವರು, ಒಂದೇ ಕೇರಿಯವರು. ನಾವು ಅವ್ರಿಗೆ ಕಂಟೆಂಟ್ ಇಟ್ಕೊಂಡು ನನಗೆ ಒಂದಿನ ವಿಡಿಯೋ ತೋರಿಸ್ತಾ ಇದ್ರು. ಅದು ತೋರಿಸಿದ ತಕ್ಷಣವೇ ನನಗೆ ಹೇಳಿದೆ ಅದನ್ನು, ಕುಮಾರ್ ಇದರಲ್ಲಿ ಒಂದು ಸಿನಿಮಾ ಮಾಡೋಣ, ಬಟ್ ಆದರೆ ಅವ್ರಿಗೆ ಇವ್ರು ತುಂಬ ಪ್ರಸಿದ್ಧಿಯಾದಂಥ ಪೇರುಗಳು ಅವರು, ಅಂದರೆ ಅವ್ರಿಗೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಅವ್ರಿಗೆ ಏನೋ ಒಂದು ಕೊಡುಗೆ ಕೊಡಬೇಕು ಅಂತ ಅಂದಾಗ ಕುಮಾರ್ಗೆ ಹೇಳಿದೆ ನಾನು, ಇದೊಂದು ಏನು ಮಾಡ್ಬೋದು ಕುಮಾರ್ ಅಂದ್ರೆ, ಅಣ್ಣ ಇದ್ರ ಮೇಲೆ ಅವ್ರನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ, ತುಂಬ ಅದ್ಭುತವಾಗಿದೆ, ಜನಗಳಿಗೆ ಕನ್ನಡಿಗರು ಕೊಡೋಣ, ಇದನ್ನು ಕನ್ನಡಿಗರಿಗೆ ಪ್ರಚಾರ ಒಂದು ವಿಶೇಷವಾಗಿ ತೋರಿಸೋಣ ಅವ್ರನ್ನ ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ದೆ. ಇದಕ್ಕೆ ಪ್ರೇರಣೆ ಇರೋದೇ ನಮ್ಮ ನಿರ್ದೇಶಕರಂತ ಕುಮಾರ್ ಅವರು ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ವಿ. ನಾವು ಈ ಚಿತ್ರ ಕನ್ನಡಿಗರ ಮನಸ್ಸಿನಲ್ಲಿ ಉಳ್ಕೊಂಡ್ರೆ ಅದೇ ನಾವು ಗೆದ್ದಂಥ ಸಂತೋಷ. ಸಿನಿ ಪ್ರೇಕ್ಷಕರಲ್ಲಿ ಕಣ್ಣಂಚಲ್ಲಿ ನೀರು ತುಂಬುತ್ತೆ ಲಾಸ್ಟ್ ಕೊನೆಯಲ್ಲಿ. ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನೀವು ಅಂದರೆ ಸಿನಿಮಾದವರೆಲ್ಲ ನಿಮಗೆ ಕಣ್ಣಂಚಲ್ಲಿ ನೀರು ತುಂಬಿತ್ತು. ಸರ್, ನನಗೆ ಮೊದಲನೇದಾಗಿ ಈ ಪಿಕ್ಚರಲ್ಲಿ ನಾನು ಪ್ರೇಕ್ಷಕನಾಗಿ ಈ ಪಿಕ್ಚರ್ ನೋಡಿದ್ದು. ನಾನು ಈ ಪ್ರೇಕ್ಷಕನಾಗಿ ಈ ಸಿನಿಮಾ ನೋಡಿದ ತಕ್ಷಣ ನನಗಿಷ್ಟ ಆಯಿತು. ನಮ್ಮ ಮನೆಯವ್ರು ಕರ್ಕೊಂಬಂದು ತೋರಿಸ್ದೆ, ಹಾಡುಗಳು, ಸಿನಿಮಾ ಇಷ್ಟ ಆಯಿತು. ಅವ್ರ ಕಣ್ಣಂಚಲ್ಲಿ ಒಂದು ನೀರು ಬಂದು ಅವರು ಆ ಒಂದು ಫೀಲ್ ಮಾಡೋದನ್ನು ನೋಡಿದಾಗ ಅವತ್ತು ಸಾರ್ಥಕ ಅನಿಸುತ್ತೆ ನಮಗೆ. ಈ ಥರದ ಇನ್ನೂ 100 ಚಿತ್ರ ಮಾಡಲಿಕ್ಕೆ ನಮ್ಗೆ ಇನ್ನೂ ಒಂದು ಖುಷಿ ಇದೆ. 100% ಕನ್ನಡ ಚಿತ್ರರಂಗಕ್ಕೆ ಈ ಥರದ ಸಿನಿಮಾಗಳು ಬರಬೇಕು, ಎಲ್ಲ ಹೊಸ ನಟರುಗಳು ಬೆಳಿಬೇಕು. ತುಂಬ ಜನ ಹೇಳ್ತಾ ಇದ್ರು ನನಗೆ, ನಿಮ್ಮ ಮಗನ ಹಾಕೊಂಡು ನೀವು ಪ್ರೊಡ್ಯೂಸ್ ಮಾಡಬೇಕಾಯಿತು ಈ ಸಿನಿಮಾನ, ಸಖತ್ತಾಗಿರೋದು ಅಂತ. ಪ್ರೊಡ್ಯೂಸರ್ ಕಿಶನ್ ಅವ್ರನ್ನ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ನಾನು ಅದಕ್ಕೆ ಒಂದೇ ಮಾತು ಹೇಳಿದೆ ಅವ್ರಿಗೆ, ಯಾವುದೇ ಕಾರಣಕ್ಕೂ ಕಲೆನ ನಾವು ಹಣ ಕೊಟ್ಟಾಗಲಿ ಇನ್ನೊಂದಾಗಲಿ, ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿ ನನ್ನ ಮಗನ ಪ್ರೊಡ್ಯೂಸರ್ ಮಾಡಲಿಕ್ಕೆ ಅದಾಗಲಿಕ್ಕಿಲ್ಲ, ಹೀರೋ ಮಾಡಲಿಕ್ಕಾಗಲ್ಲ. ಅವನ್ನ ಪ್ರೊಡ್ಯೂಸರ್ ಇಂಟ್ರೊಡ್ಯೂಸ್ ಮಾಡೋಣ. ಹೊಸ ಕಲಾವಿದರುಗಳಿದ್ದಾರೆ, ನಮ್ಮ ಸೀನಿಯರ್ ಆಕ್ಟರ್ಗಳು ಹೇಳಿದಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರಲ್ಲ, ಆ ಒಂದು ಕಾನ್ಸೆಪ್ಟಲ್ಲಿ ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ. ಆ ಕಲಾವಿದರುಗಳನ್ನ ತೋರಿಸ್ಬೇಕು ಅನ್ನೋ ಉದ್ದೇಶ ಒಂದೇ ಒಂದು ಐತೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸ್ನೇಹಿತರುಗಳು ತುಂಬ ಮೆಚ್ಕೊಂಡ್ರು ಈ ಸಿನಿಮಾ ನೋಡಿದಾಗ. ಕರೆಕ್ಟ್, ನಿಮ್ಮ ಡಿಸಿಷನ್ ಕರೆಕ್ಟ್ ಆಗಿದೆ ಅಂತ ಹೇಳಿ. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು.